ಇದು ನೋಡಿ ಲೀಲಲ್ ಕಾಟನ್ ಅಂತೇಳಿ. ಈಗ ಸಮ್ಮರಲ್ಲಿ ಕಾಟನ್ ಬಂದು ತುಂಬ ಫೇಮಸಲ್ಲಿದೆ. ಇವಾಗ ಏನಂದರೆ ನಮ್ಮ ಕಡೆ ಸೌತ್ ಕಡೆ ಎಲ್ಲರೂ ಇದೇ ಫಸ್ಟ್ ಡೈಲಿ ಇದೇ ಯೂಸ್ ಮಾಡ್ತಾ ಇರೋದು, ಇದೇ ವೇರ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಸಮ್ಮರ್ ಸೀಸನಲ್ಲಿ ಇದು ನೀವು ಮೇಂಟೈನ್ ಮಾಡಬೇಕು. ಇದು ನೋಡಿ ಜಾರ್ಜೆಟ್ ಅಂತೇಳಿ. ಜಾರ್ಜೆಟ್ ಸಾರಿ ಬಂದು ನಿಮಗೆ ಡಿಜಿಟಲ್ ಪ್ರಿಂಟು ಫ್ಲವರ್ ವರ್ಕ್ ಬಂದಿರುತ್ತೆ, ಬಾರ್ಡರಲ್ಲಿ ವರ್ಕ್ ಕೂಡ ಇರುತ್ತೆ, ಜರಿ ವರ್ಕ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಸೊ ಕಲರ್. ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ಇಂದು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ನಮ್ಮ ಪ್ರೈವೇಟ್ ಕಂಪ್ನಿ ಆಗಿರುವಂಥ ಬೆಮಿಟಿಕ್ಸ್ ಇಂಡಿಯಾ ಕಂಪ್ನಿಗೆ. ಸೊ ಇವತ್ತು ನಾನು ನಿಮಗೆ ಬಿಸ್ನೆಸ್ ಬಗ್ಗೆ ಕೂಡ ಹೇಳ್ತೀನಿ ಆ್ಯಂಡ್ ನಿಮಗೆ ಯಾವ ಥರ ಡೈಲಿ ಮೇಂಟೈನ್ ಮಾಡಬೇಕು ನಿಮ್ಮ ಸ್ಟೋರಲ್ಲಿ ಅಂತ ಕೂಡ ಹೇಳ್ತೀನಿ. ಅಂದರೆ ಮಾರ್ಕೆಟಲ್ಲಿ ಹಲವಾರು ಥರದ ಸಾರಿ ಇರುತ್ತೆ. ಲೈಕ್ ಇವಾಗ ಪ್ರಿಂಟ್ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ಡೈಲಿ ವೇರ್ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಮೇಲೆ ವರ್ಕ್ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಫ್ಯಾನ್ಸಿ, ಸಿಲ್ಕು, ಪಟ್ಟು, ಆಮೇಲೆ ಬನಾರಸಿ, ಆಮೇಲೆ ಸಿಲ್ಕ್ ಅಂತೇಳಿ. ಸೊ ಹಲವಾರು ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವುದು ನಿಮಗೆ ಬೆಸ್ಟ್ ಆಗುತ್ತೆ, ಯಾವುದು ನೀವು ಪರ್ಚೇಸ್ ಮಾಡಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು, ಯಾವುದು ಸಾರಿ ಮೇಂಟೈನ್ ಮಾಡಿದರೆ ಸ್ಟೋರಲ್ಲಿ ಸೊ ಜಾಸ್ತಿ ಬಿಸ್ನೆಸ್ಸು, ಜಾಸ್ತಿ ನಿಮಗೆ ಬೆನಿಫಿಟ್ಟು, ಆಮೇಲೆ ಲಾಭ ತರುವಂಥ ಸಾರಿನ ಮೇಂಟೈನ್ ಮಾಡಬೇಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಲವಾರು ನಮ್ಮ ಕಂಪ್ನಿಯಲ್ಲಿ ಯಾವ ಥರ ಸಾರಿ ಇದೆ ಅಂತ ಹೇಳ್ತೀನಿ. ಈ ಥರ ನೀವು ಸಾರಿ ಮೇಂಟೈನ್ ಮಾಡಿದರೆ ನಿಮಗೆ ಡೈಲಿ ಅಂದರೆ ಮಂತ್ಲಿ ನಿಮಗೆ ಅಂದರೆ ನಿಮ್ಗೆ ಬರ್ತಾ ಇರುತ್ತೆ, ಆರ್ಡರ್ ಬರ್ತಾ ಇರುತ್ತೆ, ರಿಪೀಟ್ ಆರ್ಡ್ರು. ಸೊ ಈಗ ನಿಮಗೆ ಜಸ್ಟ್ ನಿಮಗೆ ಪ್ರಿಂಟೆಡ್ ಸಾರಿ ತೋರಿಸ್ತೀನಿ. ಪ್ರಿಂಟೆಡ್ ಸಾರಿ ನೋಡಿ, ಪ್ರಿಂಟೆಡ್ ಸಾರಿಯಲ್ಲಿ ನಿಮಗೆ ಲೈಕ್ ಬಾರ್ಡರಲ್ಲಿ ವರ್ಕ್ ಬಂದಿರುತ್ತೆ, ಆಮೇಲೆ ಸೊ ಫ್ಲವರ್ ಡಿಜಿಟಲ್ ವರ್ಕ್ ಬಂದಿರುತ್ತೆ. ಈ ಥರ ಸಾರಿ ನಿಮ್ಮ ಸ್ಟೋರಲ್ಲಿ ಮೇಂಟೈನ್ ಮಾಡಿ. ಹಲವಾರು ಡಿಸೈನ್ ಇರುತ್ತೆ, ಕಲರ್ ಇರುತ್ತೆ, ಸೈಜ್ ಕೂಡ 630 ಕಟ್ ಬರುವಂಥದ್ದು. ಆಮೇಲೆ ಈ ಥರ ಬಟರ್ಫ್ಲೈ ಸಾರಿ ನೋಡಿ, ಇದರಲ್ಲಿ ನಿಮಗೆ ವರ್ಕ್ ಬಂದಿರುತ್ತೆ, ಡಿಜಿಟಲ್ ಪ್ರಿಂಟ್ ಕೂಡ ಬಂದಿರುತ್ತೆ, ಪಲ್ಲು ಕೂಡ ಸಖತ್ತಾಗಿರುತ್ತೆ, ಆಮೇಲೆ ಕಾಂಟ್ರಾಸ್ಟಲ್ಲಿ ನಿಮಗೆ ಬ್ಲೌಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಸಿರಸ್ಗೆ ಸ್ಟೋನಲ್ಲಿ ನೋಡ್ಬೋದು, ವರ್ಕ್ ನೋಡ್ಬೋದು, ಬಾರ್ಡರಲ್ಲಿ ಸಿರಸ್ಗೆ ಸ್ಟೋನ್ ಕೊಟ್ಟಿರ್ತಾರೆ. ಆಮೇಲೆ ಇದರಲ್ಲಿ ನಿಮಗೆ ಸೊ ಡಿಸೈನ್ ಕೂಡ ಬಂದಿರುತ್ತೆ, ಕಲರ್ ಕೂಡ ಬೇರೆ ಬೇರೆ ಇರುತ್ತೆ. ಸೊ ನಿಮಗೆ ಸೈಜ್ ಅಂತೂ ಮಾತಾಡೋದೇ ಬೇರೆ. ಇದು ನೋಡಿ ಲೀಲಲ್ ಕಾಟನ್ ಅಂತೇಳಿ. ಈಗ ಸಮ್ಮರಲ್ಲಿ ಕಾಟನ್ ಬಂದು ತುಂಬ ಫೇಮಸಲ್ಲಿದೆ. ಇವಾಗ ಏನಂದರೆ ನಮ್ಮ ಕಡೆ ಸೌತ್ ಕಡೆ ಎಲ್ಲರೂ ಇದೇ ಫಸ್ಟ್ ಡೈಲಿ ಇದೇ ಯೂಸ್ ಮಾಡ್ತಾ ಇರೋದು, ಇದೇ ವೇರ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಸಮ್ಮರ್ ಸೀಸನಲ್ಲಿ ಇದು ನೀವು ಮೇಂಟೈನ್ ಮಾಡಬೇಕು. ಇದು ನೋಡಿ ಜಾರ್ಜೆಟ್ ಅಂತೇಳಿ. ಜಾರ್ಜೆಟ್ ಸಾರಿ ಬಂದು ನಿಮಗೆ ಡಿಜಿಟಲ್ ಪ್ರಿಂಟು ಫ್ಲವರ್ ವರ್ಕ್ ಬಂದಿರುತ್ತೆ, ಬಾರ್ಡರಲ್ಲಿ ವರ್ಕ್ ಕೂಡ ಇರುತ್ತೆ, ಜರಿ ವರ್ಕ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಸೊ ಕಲರ್ ಬೇರೆ, ಯೆಲ್ಲೋ ಕಲರ್ ಇದೆ, ಗ್ರೀನ್ ಕಲರ್ ಇದೆ, ಆಮೇಲೆ ನಿಮಗೆ ರೆಡ್ ಕಲರ್ ಕೂಡ ಇದೆ. ಇಲ್ಲಿ ನೋಡಿ ಕಾಟನಲ್ಲಿ ಪ್ಯೂರ್ ಕಾಟನ್ ಅಂತೇಳಿ. ಇದರಲ್ಲಿ ನಿಮಗೆ ಕಲರ್ ನೋಡಿ 2 ಸೈಡ್ ಇದೆ, ಒಂದು ಬ್ಲ್ಯಾಕ್ ಇದೆ, ಒಂದು ಯೆಲ್ಲೋ ಇದೆ. ಅದರಲ್ಲೂ ಕೂಡ ನಿಮಗೆ ಡಿಜಿಟಲ್ ಪ್ರಿಂಟ್ ಇರುತ್ತೆ. ಆಮೇಲೆ ಅದರಲ್ಲೂ ಜಾರ್ಜೆಟಲ್ಲಿ ಕೂಡ ನೀವು ಮೇಂಟೈನ್ ಮಾಡಿ ನಿಮ್ಮ ಸ್ಟೋರಲ್ಲಿ. ಇದಕ್ಕೆ ಜಾರ್ಜೆಟ್ಗೆ ತುಂಬ ಬೆಲೆ ಇದೆ ಈಗ ಮಾರ್ಕೆಟಲ್ಲಿ. ಸೊ ತುಂಬ ಜನ ಕಸ್ಟಮರ್ಸ್ ಬಂದು ಇದೇ ಕೇಳ್ತಾರೆ, ಜಾರ್ಜೆಟ್ಟು, ಸಿಫಾನ್ ಸಾರಿ ಈ ಥರ ಮೇಂಟೈನ್ ಮಾಡಬೇಕು, ಅದು ಕೂಡ ವರ್ಕಲ್ಲಿ ಮತ್ತು ನಿಮಗೆ ಆ ಥರ ಡಿಸೈನಲ್ಲಿ ಕಲರಲ್ಲಿ ಕೂಡ ಇದ್ದರೆ ಮಾತ್ರ ಸೇಲ್ ಆಗುತ್ತೆ. ಕಸ್ಟಮರ್ಗೆ ನೀವು ಕಸ್ಟಮರ್ ಬರ್ತಾರೆ, ಇವಾಗ ನೀವು ಒಂದೆರಡು ಶಾಂಪಲ್ಸ್ ತೋರಿಸ್ಬಾರ್ದು, ಕಸ್ಟಮರ್ಗೆ ಸುಮಾರು ಒಂದು 50-100 ಪೀಸ್ ಕಸ್ಟಮರ್ಗೆ ತೋರಿಸ್ಬೇಕು. ಆವಾಗ ಮಾತ್ರ ಕಸ್ಟಮರ್ನಿಗೆ ಒಂದು 5-6 ಮಾತ್ರ ಸೊ ಪರ್ಚೇಸ್ ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಇವಾಗ ನೀವು ಸೊ ಜಸ್ಟ್ ಇವಾಗ ಕಸ್ಟಮರ್ ಬರ್ತಾರೆ, ಒಂದೆರಡು ಪೀಸ್ ತೋರಿಸ್ತೀರಾ ಕಸ್ಟಮರ್ಗೆ, ಸೊ ಯಾರೂ ತೊಗೊಳ್ಳಲ್ಲ ಫ್ರೆಂಡ್ಸ್. ಆವಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ವೆರೈಟಿ ಬಂದು ಈ ಥರದ್ದು ಇರಬೇಕು. ಕಲೆಕ್ಷನ್ ಮಾತ್ರ ನಿಮ್ಮ ಬ್ಯಾಕ್ಗ್ರೌಂಡು ಅಂದರೆ ನಿಮ್ಮ ಸ್ಟೋರಲ್ಲಿ ಜಾಸ್ತಿ ಕಲೆಕ್ಷನ್ ಇರಬೇಕು, ವೆರೈಟಿ ಇರಬೇಕು, ಡಿಸೈನ್ ಇರಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ನೀವು ಮೆನ್ಷನ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಡಿಸೈನ್ ಕೂಡ ಇರಬೇಕು. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಟರ್ಕಿ ಅಂತೆ, ಟರ್ಕಿ ವೆರೈಟಿ ಅಂತೇಳಿ. ಈ ಟರ್ಕಿ ವೆರೈಟಿ ಅಂತಂದರೆ ಲೈಕ್ ಇವಾಗ ನಮ್ಮ ಸೌತ್ ಕಡೆ ಜಾಸ್ತಿ ಇದೆ, ಜಾಸ್ತಿ ಮಾರ್ಜಿನ್ ಆಗಿಬಿಟ್ಟು ನೀವು ಸೇಲ್ ಮಾಡ್ಕೋಬೋದು. ಅಂದರೆ ಆಮೇಲೆ ಜಾಸ್ತಿ ಪ್ರೈಸು ಕೂಡ ಸೇಲ್ ಮಾಡ್ಬೋದು. ಇಲ್ಲಿ ನೋಡಿ ಸಿಫಾನ್ ಅಂತೇಳಿದೆ, ಸಿಫಾನ್ ಡಿಸೈನ್ ನೋಡಿ, ಎಲ್ಲ ಕಲರ್ ಬರುತ್ತೆ. ಆಮೇಲೆ ಇದರಲ್ಲಿ ಕಲರ್ ನೋಡ್ಬೋದು, ಬಾರ್ಡರ್ ವರ್ಕ್ ನೋಡ್ಬೋದು, ಸೊ ಜರಿ ವರ್ಕ್ ಇರುತ್ತೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು, ಈ ಸಾರಿ ನೋಡ್ಬೋದು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ಡಿಜಿಟಲ್ ಪ್ರಿಂಟ್ ನೋಡಿ. ಈ ಥರ ಸಾರಿ ಸೊ ನಮ್ಮ ಸೌತ್ ಕಡೆ ತುಂಬ ಲಾಂಚಲ್ಲಿದೆ, ತುಂಬ ವಿಯರ್ ಮಾಡ್ತಾರೆ ಈ ಥರ ಸಾರಿ ನೀವು. ಆಮೇಲೆ ಇದು ನೋಡ್ಬೋದು, ಇದು ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಅಂದರೆ ನಿಮಗೆ ಡೈರೆಕ್ಟಾಗಿ ಫ್ಲವರ್ ಯಾವ ಥರ ನೀವು ಒರಿಜಿನಲ್ ಕೈಯಲ್ಲಿ ಇಟ್ಕೋತಾರ ಅದೇ ಥರ ನಿಮಗೆ ಸಾರಿಯಲ್ಲಿ ಕೂಡ ಮೆನ್ಷನ್ ನೋಡ್ಬೋದು, ಫ್ಲವರ್ ಡಿಸೈನ್ ಮೆನ್ಷನ್ ನೋಡ್ಬೋದು. ಪ್ರಿಂಟ್ ಟು ಪ್ರಿಂಟ್ ಕಣ್ಣಿಗೆ ಹೊಡೆಯೋಂಗೆ ಕಾಣುತ್ತೆ. ಇದು ಬಂದು ನಿಮಗೆ ಈ ಥರ ವರ್ಕು, ಬಾರ್ಡರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇರುತ್ತೆ. ಆಮೇಲೆ ಈ ಥರ ಕಲರ್ ನೋಡ್ಬೋದು, ಈ ಥರ ಸಾರಿ ನೋಡ್ಬೋದು. ಇಲ್ಲಿ ನೋಡಿ ಕಲರ್ ಕಾಂಬಿನೇಷನು ಪಿಂಕ್ ಇದೆ, ಆಮೇಲೆ ಯೆಲ್ಲೋ ಇದೆ, ಆಮೇಲೆ ರೆಡ್ ಇದೆ. ಈ ಥರ ಕಲೆಕ್ಷನು ನಮ್ಮ ಸೌತ್ ಕಡೆ ತುಂಬ ಹೋಗುತ್ತೆ.
ಇಲ್ಲಿ ನೋಡ್ಬೋದು ಇದು ಕೂಡ ಜಾರ್ಜೆಟಲ್ಲಿದೆ. ಜಾರ್ಜೆಟಲ್ಲಿ ವರ್ಕ್ ಜರಿ ವರ್ಕ್ ನೋಡ್ಬೋದು. ಇಲ್ಲಿ ನೋಡಿ ಬಾರ್ಡರಲ್ಲಿ ನಿಮಗೆ ವರ್ಕ್ ಕೂಡ ಬಂದಿರುತ್ತೆ. ಈ ಥರ ಸಾರೀಸ್ ಕಲೆಕ್ಷನು ಮೋರ್ ದೆನ್ ನೀವು ಮೇಂಟೈನ್ ಮಾಡಬೇಕು ಸ್ಟೋರಲ್ಲಿ ಅಂತಂದರೆ ಏನು ಮಾಡಬೇಕಂತಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಒಳ್ಳೆ ಬೆಲೆಗೆ ಹೋಲ್ಸೇಲ್ ಬೆಲೆಗೆ ನೀವು ಖರೀದಿ ಮಾಡಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ ಅನ್ನೋದು ಹೈ ಲೆವೆಲ್ಗೆ ಹೋಗುತ್ತೆ. ಓಕೆನಾ? ಆವಾಗ ಏನು ಮಾಡಬೇಕಂತಂದರೆ ಜಸ್ಟ್ ನೀವು ಕಾಲ್ ಮಾಡಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನೀಡ್ತೀನಿ. ಎಲ್ಲ ಥರದ್ದು ಸಾರೀಸ್ ಸಿಗುತ್ತೆ, ಆಮೇಲೆ ನಿಮಗೆ ಕುರ್ತೀಸು ಕೂಡ ಸಿಗುತ್ತೆ, ಆಮೇಲೆ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಏನು ಮಾಡಬೇಕಂದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಆ್ಯಂಡ್ ನೀವು ಮಿನಿಮಮ್ ಆರ್ಡ್ರ್ ಬಂದು 25,000 to 30,000 ಇರುತ್ತೆ. COD ಕೂಡ ಅವೈಲೇಬಲ್ ಇರುತ್ತೆ.